ಹೆಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನಗೆ ಸ್ವಲ್ಪ ಹುಷಾರಿಲ್ಲ, ಹಾಗಾಗಿ ವಾಯ್ಸ್ ಸ್ವಲ್ಪ ಚೇಂಜ್ ಆಗಿದೆ. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ, ನಾನು ಊರಿಗೆ ಹೋಗ್ತಾ ಇದ್ದೀನಿ. ಯಾವ ಊರಿಗೆ ಅಂದರೆ ನಮ್ಮ ಚಿತ್ರದುರ್ಗಕ್ಕೆ. ಹಾಗೆ ನನ್ನ ತಂಗಿನೂ ಕೂಡ ಊರಿಗೆ ಬರ್ತೀನಿ ಅಂತ ಹೇಳಿದ್ದು. ಬಸ್ ಹತ್ಕೊಂಡು ಮೆಟ್ರೋಗೆ ಹೋದೆ. ಮೆಟ್ರೋ ಹತ್ರ ಅವ್ರು ಕೂಡ ಬಂದಿದ್ದರು. ನಿಮಗೆ ಇವತ್ತು ಸ್ಪೆಷಲ್ ಪರ್ಸ್ನ ಇಂಟ್ರೊಡ್ಯೂಸ್ ಮಾಡಿಕೊಡ್ತೀನಿ. ಇವರೇ ಕಳ್ಳಿಯವರು, ಇವರು ಮಕ್ಳು ಕಳ್ಳರು. ಇನ್ಸಲ್ಟ್ ಮಾಡ್ತಾ ಇದ್ದೀನಿ. ಮುಖ ತೋರಿಸ್ತಿಲ್ಲ, ಅವಳು ತೋರಿಸ್ಬಿಟ್ಟು ಫಾಲೋವರ್ಸ್ ಜಾಸ್ತಿ ಆಗ್ತಾರೆ ಬೇಡ ಅಂತ ಇದ್ದಾಳೆ. ಇಲ್ಲಿ ಒಬ್ಳು ಇದ್ದಾಳೆ, ಅವಳು ಕೂಡ ಅವಳು ತ್ರಿಪುರ ಸುಂದರಿ, ಸೊ ಅವಳು ತೋರ್ಸಂಗಿಲ್ಲ. ಹಾಗೆ ಮೆಟ್ರೋ ಹತ್ಕೊಂಡು ನಾವು ಇಟ್ಕೊಂಡಿದ್ದೆ ಗೋರ್ಗುಂಟೆ ಪಾಳ್ಯದಲ್ಲಿ. ಡೈರೆಕ್ಟ್ ಬಸ್ಸಿಗೆ ಹತ್ಬಿಡೋಣ ಅಂತ ಬಂದ್ವಿ. ನೋಡಿದರೆ ಆ ಬಸ್ಸಲ್ಲೂ ಸೀಟೇ ಸಿಗಲಿಲ್ಲ. ನಿಂತ್ಕೊಂಡೆ ಹಿರಿಯೂರು ಗಂಟ ನಾವು ನಿಂತ್ಕೊಂಡೇ ಹೋದ್ವಿ. ವೀಕೆಂಡ್ ಬೇರೆ ಅಲ್ವಾ, ಎಲ್ಲರೂ ಕೂಡ ಊರಿಗೆ ಹೊರಟ್ಬಿಟ್ಟಿದ್ರು. ನಮ್ಗೆ ಜಾಗನೇ ಸಿಗಲಿಲ್ಲ. ಸೊ ನಿಂತ್ಕೊಳ್ಳೋವರೆಗೂ ನಿಂತ್ಕೊಂಡು ನಾನಂತೂ ಕೆಳಗಡೆ ಕುತ್ಕೊಂಡೇ ಬಿಟ್ಟೆ. ಜಾಸ್ತಿ ಹೊತ್ತು ನಿಂತ್ಕೊಳ್ಳೋಕ್ಕಾಗಲಿಲ್ಲ. ಅವರು ಕೂಡ ಪಾಪ ಕೆಲಸ ಮಾಡಿ ಸುಸ್ತಾಗ್ಬಿಟ್ಟಿದ್ರು. ಅವರು ಕೂಡ ಅಲ್ಲೇ ಕುತ್ಕೊಬಿಟ್ರು. ನೆಕ್ಸ್ಟು ಊಟಕ್ಕೆ ಅಂತ ಸ್ಟಾಪ್ ಕೊಟ್ಟಿದ್ರು. ಊಟದ ಬ್ರೇಕ್ ಮುಗಿಸ್ಕೊಂಡು ಮತ್ತೆ ಬಸ್ ಹತ್ಕೊಂಡು ಹೊರಟ್ವಿ. ಹಿರಿಯೂರು ಗಂಟ ನಮಗೆ ಸೀಟೇ ಸಿಗಲಿಲ್ಲ. ಸೀಟ್ ಸಿಕ್ಕಿ ನಾವು ಊರಿಗೆ ಹೋಗೋವರೆಗೂ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಡೈರೆಕ್ಟ್ ಊರಿಗೆ ಹೋಗಿ ವೀಡಿಯೋ ಮಾಡ್ಕೊಂಡ್ವಿ. ಈಗ ಟೈಮು 11. ನಾವು ಮನೆಗೆ ಬಂದಿದ್ದು 10:40ಗೆ. ತುಂಬ ಸುಸ್ತಾಗ್ಬಿಟ್ಟಿತ್ತು. ಬಸ್ಸಲ್ಲಿ ಸೀಟೇ ಇಲ್ಲ. ಬೆಂಗಳೂರು ಟು ಹಿರಿಯೂರು ನಿಂತ್ಕೊಂಡೆ ಬಂದ್ವಿ. ಹಿರಿಯೂರಲ್ಲಿ ಅರ್ಧ ಸೀಟ್ ಸಿಕ್ಕಿದ್ದು, ಫುಲ್ ಸೀಟ್ ಸಿಕ್ಕಿರಲಿಲ್ಲ. ಮತ್ತು ಅಲ್ಲಿಂದ ದುರ್ಗದಿಂದ ಹೊಳಲ್ಕೆರೆಗೂ ನಿಂತ್ಕೊಂಡೆ ಬಂದ್ವಿ. ಅಲ್ಲೆಲ್ಲೂ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಫುಲ್ ಸುಸ್ತಾಗಿತ್ತು ಅಂತ. ಮನೆಗೆ ಬಂದು ಈಗ ಊಟ ಮಾಡಿಬಿಟ್ಟು ನಮ್ಮಮ್ಮ ಮ್ಯಾಚಲ್ಲಿ ಉರಿಸ್ತಾ ಇದ್ರು, ಅದಕ್ಕೆ ಹೊರಗಡೆ ಬಂದಿದ್ದೀವಿ. ನಮ್ಮಮ್ಮ RCB ಹೇಟರ್. CSK ಫ್ಯಾನ್ ಗಾಯ್. CSK ಫ್ಯಾನ್ ಅಲ್ಲ ಗೈಸ್, ನಮ್ಮಮ್ಮ ಧೋನಿ ಫ್ಯಾನ್, ನಾಟ್ CSK ಫ್ಯಾನ್ ಆಲ್ಸೋ ಗೈಸ್. ಅಷ್ಟೇ. ನಮ್ಮ ಮಮ್ಮಿ ಹೋಳಿಗೆ ಮಾಡ್ತೈತೆ ನಾವು ಬಂದಿದ್ದೀವಿ ಅಂತ. ಇವಳು ಬಂದಾಳ ಅಂತ ಏನಲ್ಲ ಗೈಸ್, ನಾನು ಬಂದಿದ್ದೀನಿ. ನಾನು ಬಂದಿದ್ದೀನಿ ಅಂತ ಅಲ್ಲ ಗೈಸ್, ಇವಳು ಬಂದಾಳೆ ಅಂತ. ನಾನು ಗೈಸ್, ನಮ್ಮಮ್ಮಗೆ ಸಣ್ಣ ಮಗಳಂದ್ರೆ ತುಂಬ ಇಷ್ಟ ಗೈಸ್. ಹೌದು. ಅದಕ್ಕೆಯಲ್ಲಿ ಹೋಳಿಗೆ ತಿಂದುಬಿಟ್ಟು ಅಮ್ಮ ಯಾಳಿತಲ್ಲ ಬುಟ್ಟು ಬುಟ್ಟು ಆಯ್ ಮಾಡವ ಒಂದ ಹೋಳಿಗೆ ರೆಡಿ. ಇಲ್ಲ ತನು ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ, ಒಂದ್ ಮಣ ಮೇಕಪ್ ಮಾಡ್ಕೊಂಡು ಬನ್ನಿ ಗಾಯ್ಸ್ ಊಟ ಮಾಡೋಣ. ಚಿನ್ನೊಂದು ವಿಡಿಯೋ ಮಾಡ್ತಾಳೆ ಗೈಸ್. ನಮ್ಮಮ್ಮ ಮಾಡಿದ್ದು ಗೈಸ್. ನನ್ನ ತಂಗಿ ಆರತಿ ಫೋಟೋ ಆಲ್ಬಮ್ ಮಾಡ್ತಾ ಇದೆಯಾ? ಈ ಮುಖ ತೋರಿಸಲ್ಲ ಅಂದಲ್ಲ, ಇದು ಈ ಪಿಳ್ಳೆನೆ. ನೋಡ್ಕೊಬಿಡಿ ಗಾಯ್ಸ್ ಸರಿಯಾಗಿ, ಇದೇ ಈ ಪಿಳ್ಳೆ. ಇಲ್ಲೆಲ್ಲ ಅವಳೇ, ನೋಡ್ಕೊಳ್ಳಿ. ಎಲ್ಲಿ ನನ್ನಿಂದ ನಮ್ಮ ಅಕ್ಕಂಗೆ ಫಾಲೋವರ್ಸ್ ಜಾಸ್ತಿ ಆಗ್ತಾರೆ ಅಂತ ಅವಳ ಮುಖ ತೋರಿಸ್ತಿಲ್ಲ. ನಾನಿದ್ದೀನಿ ಗಾಯ್ಸ್, ನಾನು ನಮ್ಮಮ್ಮ ನನ್ನ ತಂಗಿ. ನಾನು ಎಲ್ಲಿದ್ದೀನಿ ಅಂತ, ಇದು ನಾನು, ಅದು ನಮ್ಮಮ್ಮ, ಇದು ಈ ಸುಂದ್ರಿ. ಇಲ್ಲೂ ಇದ್ದೀನಿ, ಇಲ್ಲೂ ನಾನೇ, ಅಲ್ಲೆಲ್ಲೂ ನಾನೇ. ಹ್ಞೂ ನೋಡು, ನಮ್ಮಮ್ಮ ಚೆನ್ನಾಗಿ ಅಲ್ಲ, ನನ್ನ ತಂಗಿ ಚೆನ್ನಾಗಿಲ್ಲ. ಎಲ್ಲಡಿಗೆ ಹಾಕೊಂಡು ಅಲ್ಲೆಲ್ಲ ಕೆಂಪು ಮಾಡ್ಕೊಂಡಾಳು. ಅಲ್ಲು ಎಳನೀರು. ಏಯ್ ಇಡಿಯಟ್. ಥ್ಯಾಂಕ್ ಯು ಮಮ್ಮಿ. ಅಮ್ಮ ಈ ಕಡೆ ಕರಿಯನ್ ತೋರ್ಸೆ, ನಮ್ಮ ಕರಿಯನ್ ತೋರ್ಸ. ನಾಯಿ ಇವಳು ಕರಿ ಅಂತೆ. ನಾನು ಸ್ವಲ್ಪ ಕರಗಿದ್ದೀನಿ ಅನ್ಸುತ್ತೆ, ಇಷ್ಟೊಂದು ಏನಿಲ್ಲ ಗೈಸ್. ನಾನು ಬೆಳ್ಳಿದ್ದೀನಿ ನೋಡಿ. ಅಕ್ಕನ ಮುಖ ಸ್ವಲ್ಪ ಈ ಬಟ್ಟಲ್ಲ ನಾನು ಹೆಂಗೆ ಹಾಕ್ತೀನಿ ಅಂತ. ನಮ್ಮ ಯುವ ನಮ್ಮ ಹುಡುಗ ಬಂದ. ಇಸ್ ನಾಟ್ ಮೈ ಹುಡುಗ, ನಮ್ಮ ಅಣ್ಣನ ಮಗ. ಹಾಗಾದ್ರೆ ನಿನ್ ಹುಡುಗ ಇದೆ. ನೀಟಾಗಿ ಬ್ಯಾಲೆನ್ಸ್
ಚಪ್ಪಾಳೆ. ಹಾಕ್ಬಿಟ್ಟ, ನಾನು ಹಾಕ್ತೀನಿ. ಉಯ್ ಶಟ್. ಇದು ಆಕ್ಚುಲಿ ಆಯ್ ಮಾಡು. ಅಲ್ಲ ಅಲ್ಲ ಏನು ಹಿಂಗೆ ಈ ಥರ. ಊಟ ಮಾಡ್ದ? ಏನು ಊಟ ಮಾಡಿದೆ? ಅನ್ನ ಸಾಂಬಾರು. ಸಾಂಬಾರು ಸಾರಾ? ಹಬ್ಬ. ಏನು ಸಾಂಬಾರು? ಉಡ್ಕಲ್ ಸಾಂಬಾರು. ಏನು ವಿಡಿಯೋ ತೋರಿಸ್ಬೇಕಾ? ನೀನು ನೋಡ್ಕೊಂಡಿರೋದು ತೋರಿಸ್ಬೇಕಾ? ನೀನು ಮಾಡ್ಕೊಂಡಿರೋದು ನೋಡಿದ ವಿಡಿಯೋನಾ? ಶೂಟ್ ಮಾಡ್ತೀಯಾ? ಇಲ್ಲೇನು ಇಲ್ಲ, ಮತ್ತೆ ಅದ ಹೆಂಗ್ ಶೂಟ್ ಮಾಡ್ತೀಯಾ? ಇದೆಲ್ಲ ಕಲ್ಪನೆಲೇ ಇರ್ಲಿ, ಆ ಕಲ್ಪನೆಲಿ ಇದ್ದಷ್ಟು ಮಜಾ. ಯಾವಾಗ್ಲೂ ಸ್ನ್ಯಾಪ್ 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 ಸಾಯ್ತಾ ಇರ್ತಾಳೆ ಸ್ನ್ಯಾಪ್ ಅಂತ. ಆ ಸ್ನ್ಯಾಪಲ್ಲಿ ತೋರಿಸೋ ಅಷ್ಟು ಮಗ ನಾನು ವೀಡಿಯೋದಲ್ಲಿ ತೋರಿಸಿದ್ರೆ ಫೇಮಸ್ ಆಗಿಬಿಡೋಳು ಅನಿಸುತ್ತೆ. ಬಿಸಿಲಲ್ಲೂ ಕೋಲ್ಡ್ ಆಗಿರೋದು. ಅಕ್ಕನ ವ್ಲಾಗ್ ಅದನ್ನು ಸ್ನ್ಯಾಪಾಗಿ ಹಾಕು. ತನು ಐ ಲವ್ ಯು. ಐ ಆಮ್ ಲಾಯಲ್ ಟು ಮೈ ಹಸ್ಬೆಂಡ್. ಸಾರಿ. ನಾನು ತಿನ್ಸಿದ್ದೀನಿ, ಒಂದು ತಟ್ಟೆ ತಿನ್ಸಿದ್ದೀನಿ. ಮತ್ತೆ ನಮ್ಮ ಮಮ್ಮಿ ಜೊತೆ ಕೂತ್ಕೊಂಡು ಊಟ ಮಾಡ್ತಾವಳೆ. ನಾನು ನಮ್ಮ ಅಮ್ಮನ ಜೊತೆ ಊಟ ಮಾಡೋದು ಇಷ್ಟ ಗೈಸ್. ಆ ಹೊಟ್ಟೆ ಎರಡಾಗುತ್ತೇನೋ ಅವಾಗ. ಪರವಾಗಿಲ್ಲ, ತಿಂದ್ಬಿಟ್ಟು ಬೇಗ ದಪ್ಪ ಆಗವ. ನಮ್ಮಮ್ಮ ಹೊಡೆಯೋಕ್ಕೆ ನಾವು ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ಊಟ ಮಾಡ್ಬಿಟ್ಟು ರೆಡಿ ಆಗಿಬಿಟ್ಟು ಬಸ್ ಹತ್ಕೊಂಡು ಹೋಗ್ತಾ ಇರೋದ ಅಷ್ಟೇ. ಅವ್ರು ಕೂಗೋದೆಲ್ಲ ನೋಡ್ಬಿಟ್ಟು ನನಗೂ ಹಂಗೆ ಕೂಗಬೇಕು ಅನಿಸ್ತೈತೆ. ಹಿರಿಯೂರು, ಶಿರಾ, ತುಮಕೂರು, ದುರ್ಗ ಅಂತ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನೆಕ್ಸ್ಟ್ ದುರ್ಗದಲ್ಲಿ ಬಸ್ ಹತ್ಕೊಂಡು ನಾವು ಬೆಂಗಳೂರು ಕಡೆ ಹೊರಟ್ವಿ. ಏನು ಖುಷಿ ವಿಷಯ ಅಂದರೆ ನಮಗೆ ಸೀಟ್ ಸಿಕ್ತು ಈ ಕಡೆಯಿಂದ. ಈ ಕಡೆಯಿಂದ ಏನೋ ಅಷ್ಟೊಂದು ರಶ್ ಇರಲಿಲ್ಲ, ತುಂಬ ಬಸ್ಸಸ್ ಇತ್ತು. ಎಷ್ಟು ಬಿಸಿಲು ಅಂದರೆ 5 ಮಿನಿಟ್ಸ್ ಎಲ್ಲಾದರೂ ಬಸ್ ನಿಲ್ಲಿಸಿದ್ರೆ ಇರೋಕ್ಕೆ ಆಗ್ತಾ ಇರಲಿಲ್ಲ, ಸ್ವಲ್ಪನೂ ಗಾಳಿ ಇರಲಿಲ್ಲ, ಅಷ್ಟು ಶೆಕೆ ಇತ್ತು. ಡೈರೆಕ್ಟು ನಾನು ಹಾಸ್ಟೆಲ್ಗೆ ಬಂದೆ, ತುಂಬ ಲೇಟ್ ಆಗಿಬಿಟ್ಟಿತ್ತು. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ತುಂಬ ಸುಸ್ತಾಗ್ಬಿಟ್ಟಿದೆ, ಮಲ್ಕೊತೀನಿ. ಓಕೆ ಬಾಯ್.